ಬಿಕ್ಕಳಿಕೆ ನಿಲ್ಲಿಸುವ ಇಂದುಪ್ಪು. ಇಂದುಪ್ಪು ಸೂರನವನ್ನು ತುಪ್ಪದೊಂದಿಗೆ ಬೆರೆಸಿ ತಿಂದರೆ ಬಿಕ್ಕಳಿಕೆ ನಿಲ್ಲುತ್ತದೆ. ಹುಣ್ಣುಗಳು ಗುಣವಾಗಲು ಕೇದಗೆ ಹೂವಿನ ಹುರಿದ ಬೂದಿಯನ್ನು ಹುಣ್ಣುಗಳ ಮೇಲೆ ಸಿಂಪಡಿಸಿದರೆ ಹುಣ್ಣುಗಳು ಗುಣವಾಗುತ್ತವೆ. ಕೂದಲು ಉದುರುವುದನ್ನು ತಡೆಯಲು ಚೆನ್ನಾಗಿ ಮಾಗಿದ ತೆಂಗಿನಕಾಯಿಯನ್ನು ಸ್ವಲ್ಪ ಮೊಸರಿನೊಂದಿಗೆ ಪುಡಿಮಾಡಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ಕೂದಲು ಉದುರುವುದನ್ನು ತಡೆಯಬಹುದು. ಗಡ್ಡೆಗಳು ಒಡೆಯಲಿ ಕೆಂಪು ಪಾಲಕ್ ಎಲೆಯನ್ನು ಪುಡಿಮಾಡಿ ನರಹುಲಿಗಳ ಮೇಲೆ ಹಚ್ಚಿದರೆ ಅದು ಹಣ್ಣಾಗುತ್ತದೆ ಮತ್ತು ಮುರಿಯುತ್ತದೆ. ಸಂಧಿವಾತದ ಊತ. ಪಪ್ಪಾಯಿ ಎಲೆಯನ್ನು ಕತ್ತರಿಸಿ ರಾತ್ರಿಯಲ್ಲಿ ಊತದ ಮೇಲೆ ಹಚ್ಚುವುದರಿಂದ ಸಂಧಿವಾತದ ಊತ ಮತ್ತು ಉಬ್ಬರ ನಿವಾರಣೆಯಾಗುತ್ತದೆ. ದೇಹ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಅಮೂಲ್ಯ ಮಾಹಿತಿಯನ್ನು ನೀವು ಮಾತ್ರವೇ ಅಲ್ಲ, ಇತರರಿಗೂ ತಿಳಿಸಿ, ಹೆಚ್ಚು ಹಂಚಿಕೊಳ್ಳಿ. ಪ್ರಾಕೃತಿಕ ಆಹಾರ ಮತ್ತು ಆಯುರ್ವೇದ ಸಲಹೆಗಾರರು, ಪಾರಂಪರಿಕ ಚಿಕಿತ್ಸಕ ಸಿದ್ಧವೈದ್ಯರು ಸುರೇಶ್